الله أكبر. لا إله إلا الله. الله أكبر. الله أكبر ولله الحمد. الحمد لله الذي هدانا لهذا وما كنا السلام عليكم ورحمة الله. السلام عليكم ورحمة الله. ತೀರ್ಮಾನ ರೈತ ಸಂಘದಿಂದ ತೀರ್ಮಾನ ತಗೊಂಡು, ಯಾಕಂದ್ರೆ ಇವತ್ತು ಬಾಗಲಕೋಟೆ ಒಳಗೆ ಇವತ್ತು ಆನಂದ್ ಜಗತ್ ಅಂತೇಳಿ ಜಿಲ್ಲಾ ಅಧ್ಯಕ್ಷರು ಇವತ್ತು ಅವ್ರನ್ನ ಈ ಬಾಗಲಕೋಟೆ ಜಿಲ್ಲೆ ಒಳಗ ಇವತ್ತು ಅವ್ರನ್ನ MLA ನಿಲ್ಲಿಸ್ಬೇಕಂತೇಳಿ ಇವತ್ತು ತೀರ್ಮಾನ ತಗೊಂಡ ಕೆಲಸ ನಮ್ಮ ರೈತ ಸಂಘದಿಂದ ಇವತ್ತು ಹೇಳ್ತಾರ. ಅವ್ರು ಏನ್ ಹೇಳ್ತಾರ ಅಂದ್ರ, ರಾಜಕೀಯ ಪಕ್ಷದವ್ರು ನಾವು ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡ್ತೀವಿ, ನಾವು ಆರಿಸಿ ಬರ್ತೀವಿ ಅನ್ನುವಂತ ಹಂಬರ್ತೇವ್. ಆದ್ರೆ ನಮ್ದು ಹಂಗಿಲ್ಲ. ನಮ್ಮಲ್ಲಿ ಹೆಂಗೈತೆ ಅಂದ್ರ, ಒಂದು ಊಟ, ಒಂದು ನೋಟ, ಒಂದು ರೊಟ್ಟಿ, ನಾವು ಜೋಳಿಗೆ ಹಾಕ್ತಿವಿ. ಜೋಳಿಗೆ ಹಾಕಿ ಪ್ರತಿ ಮನಿಗೆ ಅಡ್ಡಾಡ್ತೀವಿ. ಅವ್ರ ಮನಿಗೆ ಹೋದಾಗ ಆ ಜೋಳಿಗೆ ಒಳಗೆ ಕೇಳ್ತೀವಿ, ಪ್ರಾಮಾಣಿಕ ನೀವು ರೈತರಿದ್ರಿ ಅಂದ್ರ 80 ಭಾಗ ರೈತರದ್ರ, 14 ಭಾಗ ಕೈಗಾರಿಕೆ ಉದ್ಯಮ ಅದಾರ, 6% ನೌಕರಸ್ತಾರ. ಇದ್ರೊಳಗೆ 80 ಭಾಗ ರೈತರಿದ್ದಾಗ ನಾವೆಲ್ಲ ರೈತರು ಇವತ್ತು ಒಗ್ಗಟ್ಟಾಗೂ ಕಾಲ ಬಂದೈತಿ. ಯಾಕಂದ್ರ ಈ ಸರ್ಕಾರ ನಮ್ಮನ್ನ ಏನಾದ್ರು ನೋಡ್ಕೊಂಡಿದ್ದು ಅಂದ್ರ ಈ ಪರಿಸ್ಥಿತಿ ನಾವು ಬರ್ತಿರ್ಕಿಲ್ಲ, ನಾವು ಚುನಾವಣೆ ನಿಲ್ಲಂತ ಪರಿಸ್ಥಿತಿ ಇದ್ದಿರ್ಕಿಲ್ಲ. ಇವತ್ತು ಆ ಜೋಳಿಗೆ ಹಾಕೊಂಡ ಪ್ರತಿಯೊಂದು ಮನೆಗೆ ನಾವು ಆದಾಗ ಅವ್ರ ಕಡೆ ಕೇಳ್ತೀವಿ, ಮೊದಲ ಒಂದು ರೊಟ್ಟಿ ಹಾಕತ್ತೀವಿ, ಒಂದು ಊಟ, ಒಂದು ನೋಟ, ಒಂದು ರೊಟ್ಟಿ. ಅವ್ರ ಕಡೆಯಿಂದ ಭಿಕ್ಷಾ ಕೇಳ್ಕೊಂಡು ಪ್ರತಿಯೊಂದು ಊರಾಗ ಒಂದು ಜೋಡಿ ಹಾಕೊಂಡು ಅಡ್ಡಾಡಿ ಅವು ಎಷ್ಟು ಕಲೆಕ್ಟ್ ಆಕಾವ ಅನ್ನೋದು ಊರ್ವರ್ಗ ಗುಡಿಗೆ ಹೋಗ್ತೀವಿ. ಆ ಗುಡಿ ಒಳಗೆ ಹೋಗಿ ಅಲ್ಲಿ ರೊಟ್ಟಿ ಅನಿಸ್ತೀವಿ. ಆ ರೊಟ್ಟಿ ಎಷ್ಟಾಗಿರ್ತಾವ ಅನ್ನೋದು ಲೆಕ್ಕ ಸಿಗ್ತದೆ. ಒಂದ್ ಊರಿಗೆ ಒಂದು 500, 200, 300 ಸಿಗ್ತಾವ. ಆ ರೊಟ್ಟಿ ತಗೊಂಡು ಹೋಗಿ ಆ ಊರ್ ಗುಡಿ ಎತ್ತಲ್ಲಿ ಏನಿರ್ತತಿ ಅಲ್ಲೇ ಶುಲ್ಕ ಮಾಡ್ಕೊಂಡು ಅದರ ರೊಟ್ಟಿ ತಿಂದ ಆ ಒಂದೊಂದು ನೋಟ್ ಏನ್ ಹಾಕಿರ್ತಾರೋ ಆ ನೋಟ್ ತಗೊಂಡು ಅದನ್ನ ಡಿಜೆಲ್ ಹಾಕೊಂಡು ಮತ್ತೆ ಮುಂದಿನ ಊರ್ ಪ್ರಚಾರ ಕೊಡ್ತೀವಿ. ನಮ್ದು ಪ್ರಾಮಾಣಿಕದಿಂದ ಈ ಸದ ಇಲೆಕ್ಷನ್ ಮಾಡಕತ್ತದ. ಇದ್ರೊಳಗ ರೊಕ್ಕ ಸೇರೆವ ಹೆಂಡ ಹಂಚುವಂತದಿಲ್ಲ. ಯಾಕಂದ್ರ ನಾವು ಪ್ರಾಮಾಣಿಕವಾಗಿ ನಾವು ರೈತ ಸಂಘದಿಂದ ನಾವು MLA ಮಾಡಿವಂದ್ರೆ ನಾಳೆ ಅವನು ಎದಿ ಮೇಲೆ ಅಂಗಿ ಹಿಡಿದ ನಾವು ಕೆಲಸ ಕೇಳಕ್ ಅನುಕೂಲ ಆಗುತ್ತೆ.